even if you see it directly. Examine it with wisdom. ಒಮ್ಮೆ ಮರಿಯಂ ಎಂಬ ಒಂದು ಚಿಕ್ಕ ಹುಡುಗಿ ಇದ್ದಳು. ಅವಳು ಸರಳ ಸ್ವಭಾವದವಳು, ಸ್ವಲ್ಪ ಅಜಾಗರೂಕಳು. ಕಾರಣವಿಲ್ಲದೆ ಇಲ್ಲಿ ಅಲ್ಲಿ ಅಲೆದಾಡುತ್ತಿದ್ದಳು. ಒಂದು ದಿನ ಬಿಸಿಲಿನಲ್ಲಿ ಅಲೆದಾಡುತ್ತಾ ಅವಳಿಗೆ ತುಂಬಾ ದಾಹವಾಯಿತು. ಹತ್ತಿರದಲ್ಲೇ ಒಂದು ಶಾಂತವಾದ ಕೆರೆ ಇತ್ತು. ಅವಳು ನೀರು ಕುಡಿಯಿತು ಮತ್ತು ಸ್ವಲ್ಪ ನೆಮ್ಮದಿಯಾಯಿತು. ಸ್ವಲ್ಪ ಹೊತ್ತಿನಲ್ಲಿ ದಣಿವು ಅವಳ ಕಣ್ಣುಗಳನ್ನು ಮುಚ್ಚಿತು. ಅದೇ ಕೆರೆಯ ದಂಡೆಯ ಮೇಲೆ ಮರಿಯಂ ನಿದ್ರೆಗೆ ಜಾರಿದಳು. ಮತ್ತೆ ಕಣ್ಣು ತೆರೆದಾಗ ಅದು ಕತ್ತಲಾಗಿ ಹೋಗಿತ್ತು. ರಾತ್ರಿಯಾಗಿತ್ತು. ಅವಳು ಕೆರೆಯೊಳಗೆ ತಲೆ ಬಾಗಿಸಿ ನೋಡಿದಳು. ಆದರೆ ಅವಳ ಪ್ರತಿಬಿಂಬ ಕಾಣಿಸಲಿಲ್ಲ. ಮರಿಯಂ ಗೊಂದಲಕ್ಕೊಳಗಾದಳು. ಅವಳ ಮನಸ್ಸಿಗೆ ಒಂದು ವಿಚಿತ್ರ ಆಲೋಚನೆ ಬಂತು. ನಾನು ನಿಜವಾಗಿಯೂ ಇಲ್ಲೇ ಇದ್ದೇನಾ ಅಥವಾ ಇಲ್ಲವೇ? ಮನಸ್ಸಿನಲ್ಲಿ ಸಂಶಯ ತುಂಬಿಕೊಂಡು ಅವಳು ಮನೆ ಕಡೆ ನಡೆದು ಹೋದಳು. ಮನೆ ತಲುಪಿದಾಗ ಬಾಗಿಲು ಮುಚ್ಚಿಕೊಂಡಿತ್ತು. ಅವಳು ನಿಧಾನವಾಗಿ ಕೂಗಿದಳು. ಮರಿಯಂ ಒಳಗಿದ್ದಾಳಾ? She must be sleeping. ಮನೆಯೊಳಗಿಂದ ನಿದ್ರಾವಸ್ಥೆಯ ಧ್ವನಿ ಕೇಳಿಬಂತು. ಅವಳು ನಿದ್ರಿಸುತ್ತಿದ್ದಾಳೆ. ಮರಿಯಂ ಮೌನವಾಗಿ ನಿಂತುಕೊಂಡಳು. ಮರಿಯಂ ಮನೆಯಲ್ಲಿದ್ದರೆ ಎಂದು ಅವಳು ಯೋಚಿಸಿದಳು. ಇಲ್ಲಿ ನಿಂತಿರುವ ನಾನು ಯಾರು? ಆ ಮಾತುಗಳನ್ನು ನಂಬಿ ಅವಳು ನಿಧಾನವಾಗಿ ಅಲ್ಲಿಂದ ದೂರ ನಡೆದು ಹೋದಳು. ಅವಳು ಕತ್ತಲೆಯನ್ನು ನಂಬಿದ್ದಾಳೆ ಹೊರತು. Moral for all. Sometimes darkness makes us careless. Sometimes lack of knowledge creates wrong thoughts. Makes us careless. Sometimes lack of knowledge creates wrong thoughts. Sometimes ಸತ್ಯವನ್ನಲ್ಲ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಕೆಲವೊಮ್ಮೆ ಕತ್ತಲೆ ನಮಗೆ ಅಜಾಗರೂಕರನ್ನಾಗಿಸುತ್ತದೆ. ಕೆಲವೊಮ್ಮೆ ಅಜ್ಞಾನ ತಪ್ಪು ಆಲೋಚನೆಗಳನ್ನು ಹುಟ್ಟಿಸುತ್ತದೆ. ಕೆಲವೊಮ್ಮೆ ಸಮಾಜ ಜವಾಬ್ದಾರಿ ಇಲ್ಲದೆ ಮಾತನಾಡುತ್ತದೆ. ಇವೆಲ್ಲವನ್ನು ಯೋಚನೆ ಇಲ್ಲದೆ ನಂಬಿದಾಗ ನಾವು ನಮ್ಮದೇ ವಾಸ್ತವಿಕತೆಯಿಂದ ದೂರ ನಡೆದು ಹೋಗುತ್ತೇವೆ. ನೆರಳುಗಳು ವಾಸ್ತವವಲ್ಲ, ಸಂಶಯ ಸತ್ಯವಲ್ಲ, ಸಾಕ್ಷ್ಯ ಇಲ್ಲದಿರುವುದೇ ಅಸ್ತಿತ್ವ ಇಲ್ಲವೆಂದರ್ಥವಲ್ಲ.